ಮನೆ ಪಾಠ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. RRB ಪ್ರಶ್ನೆ ಉತ್ತರಗಳು 2013 ಭಾಗ 2. ಇದರಲ್ಲಿ 26ರಿಂದ 50 ಪ್ರಶ್ನೆಗಳಿವೆ. ಅವುಗಳನ್ನ ನೋಡೋಣ ಬನ್ನಿ. ಕ್ವೆಶ್ಚನ್ ನಂಬರ್ 26, 26ರಿಂದ 33ಗೆ ಸಂಬಂಧಿಸಿದ ಪ್ರಶ್ನೆಗಳು. ಇವುಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವು ಮ್ಯಾಥ್ಸ್ಗೆ ಸಂಬಂಧಿಸಿದಂತ ಪ್ರಶ್ನೆಗಳು. ಈಗ ಕ್ವೆಶ್ಚನ್ ನಂಬರ್ 34, ಅಬಕಾರಿ ಕರವು ಯಾವುದರ ಮೇಲೆ ಹಾಕಲಾಗುತ್ತದೆ? ಉತ್ತರ, ವಸ್ತುಗಳ ಉತ್ಪಾದನೆ. ಕ್ವೆಶ್ಚನ್ ನಂಬರ್ 35, ಹರಪ್ಪನ ನಾಗರಿಕತೆಗೆ ಸಂಬಂಧಿಸಿದ ವಾಕ್ಯಗಳಲ್ಲಿ ಯಾವುದು ಸರಿಯಾದದ್ದು? ಇದಕ್ಕೆ ಉತ್ತರ, ಹರಪ್ಪ ಕಾಲದ ಜನರು ಹತ್ತಿಯನ್ನ ಬೆಳೆದು ಉಪಯೋಗಿಸುತ್ತಿದ್ದರು. ಕ್ವೆಶ್ಚನ್ ನಂಬರ್ 36, ಬಂಗಾಳದ ವಿಭಜನೆ ಯಾವಾಗ ಆಯಿತು? ಇದಕ್ಕೆ ಉತ್ತರ, 1905ರಲ್ಲಿ ಆಗಿತು. ಕ್ವೆಶ್ಚನ್ ನಂಬರ್ 37, ಖಿಲಾಫತ್ ಚಳುವಳಿಯನ್ನ ಯಾರು ಆರಂಭಿಸಿದರು? ಮಹಮ್ಮದ್ ಅಲಿ ಮತ್ತು ಶೌಕತ ಅಲಿ. ಕ್ವೆಶ್ಚನ್ ನಂಬರ್ 38, ಭೀಮಾಬೇಟಕ ಗುಹೆಗಳು ಎಲ್ಲಿವೆ? ಇದಕ್ಕೆ ಉತ್ತರ, ರಸಾಯನಶಾಸ್ತ್ರದಲ್ಲಿ ಭೀಮಾಬೇಟಕ ಗುಹೆಗಳು ಇವೆ. ಕ್ವೆಶ್ಚನ್ ನಂಬರ್ 39, ಚರಕ ಸಂಹಿತ ಯಾವ ವಿಷಯದಲ್ಲಿ ಜ್ಞಾನ ನೀಡುತ್ತದೆ? ಇದಕ್ಕೆ ಉತ್ತರ, ಆಯುರ್ವೇದ. ಕ್ವೆಶ್ಚನ್ ನಂಬರ್ 40, ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಇದಕ್ಕೆ ಉತ್ತರ, ಜ್ಯೋತಿಬಾ ಫುಲೆ. ಕ್ವೆಶ್ಚನ್ ನಂಬರ್ 41, 1857ನೇ ಬಂಡಾಯದ ನಾಯಕರು ಲಕ್ನೋದಲ್ಲಿ ಯಾರಿದ್ದರು? ಉತ್ತರ, ತ್ಯಾತಾ ಟೋಪಿ. ಕ್ವೆಶ್ಚನ್ ನಂಬರ್ 42, ಆಜಾದ್ ಹಿಂದ್ ಫೌಜ್ 1943ರಲ್ಲಿ ಎಲ್ಲಿ ಆಗಿತು? ಉತ್ತರ, ಸಿಂಗಾಪುರ. ಕ್ವೆಶ್ಚನ್ ನಂಬರ್ 43, ಪಟ್ನಾದ ಹಳೆಯ ಹೆಸರೇನು? ಇದಕ್ಕೆ ಉತ್ತರ, ಪಟಲಿಪುತ್ರ. ಕ್ವೆಶ್ಚನ್ ನಂಬರ್ 44, ಬ್ರಿಟಿಷರು ಮೊದಲು ಭಾರತಕ್ಕೆ ಬಂದಾಗ ವ್ಯಾಪಾರಕ್ಕೆಂದು ಹೇಳಿದರು. ಅದಕ್ಕೆ ಏನು ಹೆಸರು ಇಟ್ಟಿದರು? ಇದಕ್ಕೆ ಉತ್ತರ, ಈಸ್ಟ್ ಇಂಡಿಯಾ ಕಂಪನಿ. ಕ್ವೆಶ್ಚನ್ ನಂಬರ್ 45, ಭಾರತದ ನೆಪೋಲಿಯನ್ ಎಂದು ಯಾರು ಪ್ರಸಿದ್ಧರಾಗಿದ್ದರು? ಇದಕ್ಕೆ ಉತ್ತರ, ಸಮುದ್ರಗುಪ್ತ. ಕ್ವೆಶ್ಚನ್ ನಂಬರ್ 46, ಬಿಜಾಪುರದ ಗೋಲ್ ಗುಂಬಜ್ ಕಟ್ಟಿದ ಬಹುಮನಿ ವಂಶದ ರಾಜ ಯಾರು? ಉತ್ತರ, ಮಹಮ್ಮದ್ ಆದಿಲ್ ಶಾ. ಕ್ವೆಶ್ಚನ್ ನಂಬರ್ 47, ನಕ್ಷೆಯನ್ನು ಮಾಡುವ ಕಲೆ ಹಾಗೂ ವಿಜ್ಞಾನಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ಕಾರ್ಟೋಗ್ರಫಿ. ಕ್ವೆಶ್ಚನ್ ನಂಬರ್ 48, ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ವಸ್ತು ಯಾವುದು? ಉತ್ತರ, ಆಮ್ಲಜನಕ. ಕ್ವೆಶ್ಚನ್ ನಂಬರ್ 49, ನಬಾರ್ಡ್ ಯಾರ ಶಿಫಾರಸಿನ ಆಧಾರದ ಮೇಲೆ ಪ್ರಾರಂಭಿಸಲಾಯಿತು? ಇದಕ್ಕೆ ಉತ್ತರ, ಶಿವರಾಮನ್ ಸಮಿತಿ. ಕ್ವೆಶ್ಚನ್ ನಂಬರ್ 50, ಜೀರೋ ಬೇಸ್ಡ್ ಬಜೆಟಿಂಗ್ ಯಾವುದರ ಮೇಲೆ ಒತ್ತಡ ತರುತ್ತದೆ? ಇದಕ್ಕೆ ಉತ್ತರ, ಹೊಸ ಹಣಕಾಸಿನ ಮಸೂದೆ ಶೂನ್ಯದಿಂದ. ಮುಂದಿನ ಭಾಗವನ್ನು ನೋಡಲು ಭಾಗ 3ನಲ್ಲಿ ನೋಡಿ. ಅದರಲ್ಲಿ 51ರಿಂದ 75 ಪ್ರಶ್ನೆಗಳಿವೆ. ಪ್ರಶ್ನೆ ಉತ್ತರಗಳು ಇವೆ. ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.